ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ಇವಾಗ ನೀವೇನಾದ್ರು ಹೊರಗಡೆ ಹೋದಾಗ ಏನಾದ್ರು ನಾಟ್ ರೀಚಬಲ್ ಆಗೋ ಸಾಧ್ಯತೆ ಇರುತ್ತೆ. ಅಂಡ್ ದೆನ್ ಇಫ್ ಸಪೋಸ್ ಏನೋ ನಮ್ಮ ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಇಲ್ಲ ಅಂತ ಅಂದ್ರೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ತೀನಿ. ನಾನು ಏನಕ್ಕೆ ಮೊಬೈಲ್ ಸ್ವಿಚ್ ಆಫ್ ಅಥವಾ ಮೊಬೈಲ್ ನಾಟ್ ರೀಚಬಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನೀವೇನಾದ್ರೂ ಏರ್ಟೆಲ್ ಕಸ್ಟಮರ್ ಆಗಿತ್ತು ಅಂತ ಅಂದ್ರೆ ಇವಾಗ ನೀವು ಮಿಸ್ಡ್ ಕಾಲ್ ಅಲರ್ಟ್ಸ್ ನ ನೀವು ಆಕ್ಟಿವೇಟ್ ಮಾಡ್ಕೊಬಹುದು. ನೀವು ಇವಾಗ ಆಕ್ಟಿವೇಟ್ ಮಾಡ್ಕೊಬೇಕು ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಮುಖಾಂತರ ಆಗಲ್ಲ. ನೀವು ಏರ್ಟೆಲ್ ಕಸ್ಟಮರ್ ಆಗಿತ್ತು ಅಂತಂದ್ರೆ ನೀವು ಈ ಆಪ್ ನ ಡೌನ್ಲೋಡ್ ಮಾಡ್ಕೊಬೇಕು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ನೀವು ಮಿಸ್ಡ್ ಕಾಲ್ ಅಲರ್ಟ್ಸ್ ನ ನೀವು ಆನ್ ಮಾಡ್ಕೊಳೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಗಿಸ್ಬೋಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ನೀವು ಇವಾಗ ಮಿಸ್ ಕಾಲ್ ಅಲರ್ಟ್ಸ್ ನ ಏನಾದ್ರು ಆನ್ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಮುಖಾಂತರ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಮೈ ಏರ್ಟೆಲ್ ಥ್ಯಾಂಕ್ಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಫ್ ಸಪೋಸ್ ನೀವೇನಾದ್ರು iOS ಯೂಸರ್ ಆಗಿತ್ತು ಅಂತಂದ್ರೆ ನೀವು ಆಪ್ ಸ್ಟೋರ್ ಇಂದ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಫ್ ಸಪೋಸ್ ನೀವು ಆಂಡ್ರಾಯ್ಡ್ ಯೂಸರ್ ಆಗಿತ್ತು ಅಂತಂದ್ರೆ ನೀವು ಪ್ಲೇ ಸ್ಟೋರ್ ಮುಖಾಂತರ ನಿಮ್ಮ ಮೈ ಏರ್ಟೆಲ್ ಥ್ಯಾಂಕ್ಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ಏಕೆ ನೀವು ಮಿಸ್ ಕಾಲ್ ಅಲರ್ಟ್ಸ್ ನ ಆನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ಏರ್ಟೆಲ್ ಥ್ಯಾಂಕ್ಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿತ್ತು ಅಂತಂದ್ರೆ ಇವಾಗ ನೀವು ಏರ್ಟೆಲ್ ಥ್ಯಾಂಕ್ಸ್ ಆಪ್ ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ನೀವು ನಿಮ್ಮ ಪ್ರೊಫೈಲ್ಗೆ ಹೋದಾಗ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೆಟ್ವರ್ಕ್ ಅಂಡ್ ಬ್ರಾಡ್ಬ್ಯಾಂಡ್ ಅಂತ ಇದೆಯಲ್ಲ, ಅಲ್ಲಿ ನೀವು ಮಿಸ್ಡ್ ಕಾಲ್ ಅಲರ್ಟ್ಸ್ ಅಂತ ಇದೆಯಲ್ಲ ಅದನ್ನು ನೀವು ಜಸ್ಟ್ ಆನ್ ಮಾಡಿ. ಆನ್ ಮಾಡಿದಾಗ ನಿಮಗೆ ನಿಮ್ಮ ಮೊಬೈಲ್ ಏನು ಸ್ವಿಚ್ ಆಫ್ ಆದಾಗ ಅಥವಾ ನಿಮ್ಮ ಮೊಬೈಲ್ ನಾಟ್ ರೀಚಬಲ್ ಆದಾಗ ನಿಮಗೆ ಏರ್ಟೆಲ್ ಕಡೆಯಿಂದ ನಿಮಗೆ ಮೆಸೇಜ್ ಬರುತ್ತೆ, ಯಾರು ಮಿಸ್ ಕಾಲ್ ಬಂದಿದೆ ಅಥವಾ ಯಾರು ಕಾಲ್ ಮಾಡಿದ್ದಾರೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಈ ರೀತಿಯಾಗಿ ನೀವು ಮಿಸ್ ಕಾಲ್ ಅಲರ್ಟ್ಸ್ನ ನೀವು ನಿಮ್ಮ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೀವು ಇದನ್ನ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಈ ರೀತಿಯಾಗಿ ಮಾಡೋಕ್ಕಾಗಲ್ಲ. ನೀವು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ತೋರಿಸ್ಕೊಟ್ನಲ್ಲ ಅದೇ ರೀತಿಯಾಗಿ ಮಾಡಿ ಅಂತಂತಾನೆ ಹೇಳ್ತೀನಿ. ನಾನು ಇಷ್ಟೊತ್ತವರೆಗೂ ತೋರಿಸಿದ್ದು iOS ಮೊಬೈಲಲ್ಲಿ, ಸೇಮ್ ನೀವು ಆಂಡ್ರಾಯ್ಡ್ ಮೊಬೈಲಲ್ಲೂ ಇದೇ ರೀತಿಯಾಗಿ ಮಿಸ್ ಕಾಲ್ ಅಲರ್ಟ್ಸ್ನ ಆನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೋಡೋದಲ್ಲ ವೀಕ್ಷಕರೇ, ಇಫ್ ಸಪೋಸ್ ನಾವು ಇವಾಗ ಹೊರಗಡೆ ಹೋದಾಗ ಅಥವಾ ನಮ್ಮ ಹತ್ರ ಏನಾದರೂ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ ಅಂತಂದಾಗ ಮೊಬೈಲ್ ಸ್ವಿಚ್ ಆಫ್ ಅಥವಾ ಮೊಬೈಲ್ ನಾಟ್ ರೀಚಬಲ್ ಆಯಿತು ಅಂತಂದರೆ ನೀವು ಜಸ್ಟ್ ಈ ರೀತಿಯಾಗಿ ಮಿಸ್ ಕಾಲ್ ಅಲರ್ಟ್ಸ್ನ ಆನ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಆ ಮಿಸ್ ಕಾಲ್ ಅಲರ್ಟ್ಸು ನಿಮ್ಮ ಮೊಬೈಲ್ಗೆ ನೀವು ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಆನ್ ಮಾಡಿದಾಗ ಅಥವಾ ನಾಟ್ ರೀಚಬಲ್ ಇಂದ ಒಳ್ಳೆ ಕನೆಕ್ಟಿವಿಟಿ ಏರಿಯಾಗೆ ಬಂದಾಗ ನಿಮಗೆ ಮೆಸೇಜ್ ಬರುತ್ತೆ ಅಂತಲೇ ಹೇಳ್ತೀನಿ. ಈ ರೀತಿ ನೀವು ನಿಮ್ಮ ಮೈ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋಟ್ .com ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.